ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಸ್ತಿ ಇವತ್ತು ಕಂಡವರ ಪಾಲಾಗ್ತಿದೆಯಾ ಅಂತೇಳಿ ಇವತ್ತು ಅನುಮಾನ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ಉದ್ಯಾನವನದಲ್ಲಿ ನಾವು ಮಣ್ಣು ಇವತ್ತು ಹಗಲಿನೇ ಕಳ್ಳತನವಾಗಿದೆ. ಕಳ್ಳತನ ಆದರೂ ಸಹಿತ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಪ್ಚುಪ್ಪಾಗಿದ್ದಾರೆ. ನಾನು ಹುಬ್ಬಳ್ಳಿಯ ಹೊರವಲಯದ ಅಂದರೆ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರುವಂತಹ ನವನಗರ ವ್ಯಾಪ್ತಿಯಲ್ಲಿರುವಂತಹ ಒಂದು ಅಮರನಗರ. ಇದು ಅಮರನಗರದ ಜನರಿಗೆ ಇಲ್ಲಿ ಅಂದರೆ ಅನುಕೂಲ ಆಗಲಿ ಅಂತೇಳಿ ಒಂದು ಉದ್ಯಾನವನವನ್ನು ಅಭಿವೃದ್ಧಿ ಮಾಡಬೇಕಾಗಿತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು. ಆದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗೊತ್ತಿದ್ರೂ ಸಹಿತ ಇಲ್ಲಿ ಅಂತಂದರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಮಣ್ಣು ಇವತ್ತು ಹಗಲಿನೇ ಕಳ್ಳತನವಾಗಿದೆ. ಯಾಕಂದರೆ ಉದ್ಯಾನವನ ಅಭಿವೃದ್ಧಿ ಮಾಡಬೇಕಾಗಿತ್ತು, ಆದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಣ್ಣು ಕಳ್ಳತನ ಮಾಡಲಿಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಅಂತೇಳಿ ಇಲ್ಲಂದರೆ ಸಂಶಯ ವ್ಯಕ್ತವಾಗ್ತದೆ. ಯಾಕಂದರೆ ಇಲ್ಲಿ ಸ್ಥಳೀಯ ಸಾರ್ವಜನಿಕರು ಸಾಕಷ್ಟು ಇಲ್ಲಿ ಅಂತಾರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ ಆ ಮನವಿಯನ್ನು ಮಾಡಿದ್ರು. ನಮ್ಮ ಪಾಲಿಕೆಯನ್ನು ಇಲ್ಲಿ ಅಂತಂದರೆ ಅಭಿವೃದ್ಧಿ ಮಾಡಿ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಉದ್ಯಾನವನ್ನು ಅಭಿವೃದ್ಧಿ ಮಾಡಿ ಅಂತೇಳಿ ಸಾಕಷ್ಟು ಇಲ್ಲಿ ಅಂತಂದರೆ ಮನವಿಯನ್ನು ಮಾಡಿದರು. ಆ ಮನವಿಗೆ ಮಹಾನಗರ ಪಾಲಿಕೆ ಯಾವುದೇ ರೀತಿಯಾಗಿ ತಲೆ ಕೆಡಿಸಿಕೊಳ್ಳಿಲ್ಲ. ಆದರೆ ಏಕಾಏಕಿ ಮಹಾನಗರ ಪಾಲಿಕೆಯ ವ್ಯಾಪ್ತಿ ಇದೆ ಒಂದು ಉದ್ಯಾನದಲ್ಲಿರುವಂತಹ ಏನು ಮಣ್ಣು ಇವತ್ತು ಹಗಲಿನೇ ಕಳ್ಳತನವಾಗಿದೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಮಾತನಾಡುವಾಗ ಹೇಳಿದರು, ಇಲ್ಲಿ ಯಾರೇ ಮಣ್ಣು ಕಳ್ಳತನ ಮಾಡಿದ್ರು ಅವ್ರ ಮೇಲೆ FIR ದಾಖಲಿಸ್ತೇವೆ ಅಂತೇಳಿ. ಆದರೆ ಇದು ಕೇವಲ ದಾಖಲಿಸಿತು ಅಷ್ಟೇ ಸಹಿತ ಸರ್ಕಾರದ ಬೊಕ್ಕಸಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಇವತ್ತು ರಾಜಧನ ಕಟ್ಟಿ ಇಲ್ಲಿ ಮಣ್ಣನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗಿತ್ತು. ಯಾವುದೇ ರೀತಿಯಾಗಿ ಮಾಡದೆ ಇಲ್ಲಿ ಅಂತಂದರೆ ಮಣ್ಣನ್ನು ಕಳ್ಳತನ ಇಲ್ಲಿ ಮಾಡಲಾಗಿದೆ. ಕಳ್ಳತನ ಮಾಡಿದ್ರು ಸಹಿತ ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಉದ್ಯಾನವನ ಯಾಕಂದರೆ ಇಲ್ಲಿ ಸಾಕಷ್ಟು ಇಲ್ಲಿ ಅಂತಾರೆ ಅಕ್ಕಪಕ್ಕ ಉದ್ಯಾನವನದ ಅಕ್ಕಪಕ್ಕದಲ್ಲೇ ಇವತ್ತು ಸಾವಿರಾರು ಮನೆಗಳಿವೆ. ಆ ಸಾವಿರಾರು ಮನೆಗಳ ಜನರು ಇಲ್ಲಿ ಅಂದರೆ ಮಹಾನಗರ ಪಾಲಿಕೆ ಹೋಗ್ತಾರೆ, ದೂರನ್ನು ಕೊಡ್ತಾರೆ, ನಮ್ಗೆ ಯಾರೋ ಮಣ್ಣನ್ನು ಕಳು ಮಾಡ್ತಾರೆ, ಇದ್ರ ಬಗ್ಗೆ ನೀವು ತಡೀರಿ ಅಂತ ಹೇಳಿದ್ರು ಸಹಿತ ಇಲ್ಲಿ ಅಂದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ಇವತ್ತು ಸಾಕಷ್ಟು ಸಂಶಯ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಸ್ತಿ ಇವತ್ತು ಕಂಡವರ ಪಾಲ್ ಆಗ್ತಿದೆಯಾ ಅಂತೇಳಿ ಇವತ್ತು ಅನುಮಾನ ಉದ್ಭವವಾಗಿದೆ. ಇನ್ನಾದರೂ ಸಹಿತ ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಮಣ್ಣು ಕಳ್ಳತನ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.